ರೌಡಿಗಳ ಅಟ್ಟಹಾಸಕ್ಕೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಅಂತ ಸಿಲಿಕಾನ್ ಸಿಟಿಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿಬಿಟ್ಟಿದೆ ಅಂತ ರಿಪಬ್ಲಿಕಾನ ವರದಿ ಪ್ರಸಾರ ಮಾಡಿದ್ದೆ ತಡ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೆಆರ್ಪುರ ಫ್ಲೈಓವರ್ ಮೇಲೆ ಲಾಂಗ್ ಡ್ರೈವ್ ಮಾಡಿದ್ರಲ್ಲ ಪುಡಿ ರೌಡಿಗಳು, ಅವರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಧ್ಯರಾತ್ರಿ ಪುಂಡಾಟ ಮೆರೆದವರು ಅರೆಸ್ಟ್ ಆಗಿದ್ದಾರೆ. ಲಾಂಗು ಮಚ್ಚು ಹಿಡ್ಕೊಂಡು ಶೋ ಕೊಟ್ಟ 11 ಜನರ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರಿಂದ ಆರೋಪಿಗಳ ಬಳಿ ಇದ್ದ 7 ಬೈಕ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ. ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಆರೋಪಿಗಳನ್ನ ಬಂಧಿಸಿದ್ದಾರೆ. 11 ಜನ ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಬೈಕ್ ವಿಲ್ಲಿಂಗ್ ಮಾಡ್ತಾ ಶಾಪ್ ಕೊಟ್ಟಂತಹ ಆರೋಪಿಗಳ ಬಂಧನ ಆಗಿದೆ. ರಿಪಬ್ಲಿಕಾನ ವರದಿ ಮಾಡಿದ್ದ ತಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ರಾತ್ರಿ ಪಾಳ್ಯಕ್ಕೆ ಪಿಎಸ್ಐ ಉಸ್ತುವಾರಿಯಲ್ಲಿ ಗಸ್ತಿಗೆ ಸೂಚನೆ ಕೊಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಎಎಸ್ಐ ಸರಿಯಾದ ರೀತಿಯಲ್ಲಿ ರಾತ್ರಿ ಪಾಳ್ಯ ನಿರ್ವಹಿಸಬೇಕು. ರಾತ್ರಿ ಸಬ್ ಇನ್ಸ್ಪೆಕ್ಟರ್ ಉಸ್ತುವಾರಿ ನೇಮಿಸುವುದಕ್ಕೆ ಸೂಚನೆ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪಶ್ಚಿಮ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ರಾತ್ರಿ ಗಸ್ತು ಹೆಚ್ಚು ಮಾಡಿದ್ದೀವಿ ಅಂತ ಕೂಡ ಈ ಹಿಂದೆ ಪೊಲೀಸ್ ಇಲಾಖೆ ಹೇಳ್ಕೊಂಡಿತ್ತು. ಆದರೆ ಎಲ್ಲಿ ಗಸ್ತಿದೆ ಅನ್ನೋದು ನಮ್ಮ ಬಹುದೊಡ್ಡ ಪ್ರಶ್ನೆಯಾಗಿತ್ತು. ಕಾರಣ ರಾತ್ರೋರಾತ್ರಿ ಪುಡಿ ರೌಡಿಗಳು ರಸ್ತೆಗಿಳಿತಾರೆ, ಅಟ್ಟಹಾಸ ಮೆರಿತಾರೆ ಅಂದ್ರೆ ಎಲ್ಲಿದೆ ನಿಮ್ಮ ಗಸ್ತು? ಒಂದ್ ಏರಿಯಾ ಬಿಟ್ಟು ಮತ್ತೊಂದು ಏರಿಯಾದಲ್ಲಾದ್ರೂ ಇದ್ದಾರಾ ಅಂದ್ರೆ ಇಲ್ಲ. 3-4 ಏರಿಯಾಗಳು ಪುಡಿ ರೌಡಿಗಳು ಹೀಗೆ ಅಲ್ದಾಡ್ತಾ ಇದ್ರು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ರಾತ್ರಿ ಪಾಳ್ಯದಲ್ಲಿದ್ದಂತಹ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿರಬೇಕು. ಅದು ಕೂಡ PSI ಉಸ್ತುವಾರಿಯಲ್ಲೇ ಗಸ್ತಾಗಬೇಕು ಅನ್ನುವಂಥ ಸೂಚನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಹಿಂದೆ ಕೂಡ ಪೊಲೀಸ್ ಇಲಾಖೆ ಈ ಬೈಕ್ ವಿಲ್ಲಿಂಗ್ ಮಾಡೋದು, ರಾತ್ರಿ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೊಂಡು ತಲವಾರ್ ಇಟ್ಕೊಂಡು ಓಡಾಡೋದು ಏನು? ತಲವಾರ್ ಇಟ್ಕೊಂಡು ಹಿಂಗೆ ಫುಲ್ ದೊಡ್ಡ ತಲವಾರ ವಿಜುವಲ್ ಹಾಕಿ ನೆನ್ನೆ ತಲವಾರದೊಂದು ಇತ್ತಲ್ಲ, ಅದು ಇಟ್ಕೊಂಡು ಓಡಾಡೋದು. ಆಮೇಲೆ ಯಾರು ಹೇಳೋರು ನೋಡಿ ಹಿಂಗೆ ನೋಡಿ. ಇದನ್ನೇನ್ ಮಾಡ್ಬೇಕು ಪೊಲೀಸರು? ಅಲ್ಲೇ ಡಿಮ್ ಡಿಮ್ ರಾತ್ರಿ ಗಸ್ತಿರಬೇಕಾಗಿತ್ತು, ಬಟ್ ಯಾರು ಇಲ್ಲ. ಯಾವನು? ಆಮೇಲೆ ನಿಮಗೆ ಬೈಕ್ ಅಂತೆ ಮತ್ತೊಂದಂತೆ ಏನು ಪಾರ್ಟಿ ಮಾಡ್ಲಿಕ್ಕೆ ಕೊಟ್ಟಿರೋದು ಪೊಲೀಸರಿಗೆ? ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂದ್ರೆ ಇದು ಎಡೆಮರಿ ಕಟ್ಟಿರ್ಬೋದು. ಧೈರ್ಯ ಹೆಂಗ್ರಿ ಬಂತು ಅವರಿಗೆ? ಅದು ಹೆಲ್ಮೆಟ್ ಹಾಕದೆ ಉಳಿದದಕ್ಕೆಲ್ಲ ಪೊಲೀಸರು ಹಿಂಗೆ ಸರ್ಕಸ್ ಎಲ್ಲ ಮಾಡಿ ಹೆಲ್ಮೆಟ್ ಹಾಕಿಲ್ಲ, ಅದಾಕಿಲ್ಲ. ಅದು ಮೈಸೂರಲ್ಲಿ ಒಂದು ಫ್ಯಾಮಿಲಿಯನ್ನೇ ಕೊಂದಾಕ್ಬಿಟ್ರು. ಸಂಚಾರಿ ನಿಯಮ ಉಲ್ಲಂಘನೆ ಅಂತೇಳಿ. ಇಲ್ಲಿ ತಲವಾರ ಹಾಕಿದಾಗ ಏನು ಸತ್ತೋಗ್ಬಿಟ್ಟಿದ್ರೆ ನೀವು ಪೊಲೀಸರೆಲ್ಲ? ಎಲ್ಲ ಪಾಪ ಎಗ್ ರೈಸ್ ಮಾರೋರ ಹತ್ರ, ಗೂಡಂಗಡಿಯವ್ರ ಹತ್ರ, ಹೂ ಮಾರೋರ ಹತ್ರ ದುಡ್ಡು ಕೇಳೋದಾಗುತ್ತಲ್ಲ ನಿಮ್ಮ ಜೀವನ. ನಾವೆಲ್ಲ ಸುದ್ದಿ ಮಾಡಿದ್ರೆ ನಮಗೆ ವಿಡಿಯೋಗೆ ಸಿಗುತ್ತೆ, ನಿಮ್ಗೆ ಸಿಗಲ್ವಾ? ಆ ಬೈಕಲ್ಲಿ ಹೋಗ್ತಾ ಇರ್ತೀರಿ, ಹೊಯ್ಸಳ ಬೈಕು, ಹೊಯ್ಸಳ ಕಾರು, ಮತ್ತೊಂದು ಜೀಪು ಅಂತೇಳಿ ಪದೇ ಗ್ರೀನ್ ಕಾರು, ಮತ್ತೊಂದು ಎಲ್ಲ ಪಿಂಕ್ ಇದೆಲ್ಲ ಆನ್ಸೆನ್ಸ್ ಬಂದು ಒಂದು ಮಿತಿ ಮೀರಿ ಒಂದು ಸಿಟಿಗಳಲ್ಲಿ ಈ ಥರ ಮಿತಿ ಮೀರಿದ್ರೆ ಹೆಂಗೆ ರೀತಿ? ದಯಾನಂದ್ ಕಮಿಷನರ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಕೇರೆ ಮಾಡ್ತಾ ಇಲ್ಲ ಅಂತ ಲೆಕ್ಕ. ನಿಮ್ಮ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಒಂದು ಮೀಟಿಂಗ್ ಮಾಡಿಸಿ. ಕೇವಲ ದೊಡ್ಡ ರೌಡಿಗಳನ್ನು ಕರೆದು ಪ್ಯಾರೇಡ್ ಎಲ್ಲ ಮಾಡ್ತಾ ಇದ್ದು ಎಲ್ಲ ನಿಂತೋಗ್ಬಿಡ್ತಾ? ಆಮೇಲೆ ಗೃಹ ಸಚಿವರು ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ಹೇಳಿ. ಅಲ್ಲಿ ತುಂಬ ಜನ ಇದ್ದಾರೆ. ಅಲ್ಲಿ ಅಲೋಕ್ ಕುಮಾರ್ ಅಂತವ್ರು ಇದ್ದಾರೆ, ಆಮೇಲೆ ಯಾರು ರವಿಕಾಂತೇಗೌಡ್ರು ಅಂತವ್ರು ಇದ್ದಾರೆ, ಸಂದೀಪ್ ಪಾಟೀಲ್ ಅಂತವ್ರು ಇದ್ದಾರೆ. ಹರಿಶೇಖರನ್ ಇದ್ದಾರೆ. ಇವ್ರು ಕೊಟ್ಟು ನೋಡಿ ಇವರಿಗೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈ ಹಿಂದೆ ಕೂಡ ಗಸ್ತು ಹೆಚ್ಚು ಮಾಡಿದ್ದೀವಿ, ಆ ಮೂಲಕ ಕ್ರಮ ಕೈಗೊಳ್ತೀವಿ ಅಂದಿದ್ರು, ಬಟ್ ಎಲ್ಲೂ ಕೂಡ ಅದು ಕಾಣಿಸ್ತಿಲ್ಲ. ಈಗೇನು ಚೇಂಜಸ್ ಆಗಿದೆ ಈ ಕ್ರಮದ ಭರವಸೆಯಲ್ಲಿ? ಶ್ರುತಿ, ಏನು ಮೊದಲನೇದಾಗಿ ನಿನ್ನೆ ಒಂದಷ್ಟು ಜನ ಆರೋಪಿಗಳು ಬೈಕ್ಗಳಲ್ಲಿ ಲಾಂಗ್ಗಳನ್ನು ಹಿಡಿದುಕೊಂಡು ರಸ್ತೆಗಳಲ್ಲಿ ತಿರುಗಾಡ್ತಾ ಇದ್ರು, ಕೆಲವರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರು. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಮೊದಲನೇದಾಗಿ ಈ ಬಗ್ಗೆ ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ 11 ಜನ ಆರೋಪಿಗಳನ್ನು ಬಂಧಿಸಿ ಅವ್ರ ಮೇಲೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ FIR ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ
7 ಬೈಕ್ಗಳನ್ನು ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ ಅಂತೇಳಿ ಈಗಷ್ಟೇ ಪೂರ್ವ ವಿಭಾಗದ DCP ದೇವರಾಜ್ ಅವರು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್. ಆದರೆ ಏನು ರಾತ್ರಿ ಗಸ್ತಿನ ಬಗ್ಗೆ ಒಂದು ದೊಡ್ಡ ಮಟ್ಟದ ಪ್ರಶ್ನೆಯನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಎತ್ತಿತ್ತು. ಯಾಕಂತಂದರೆ ಇಷ್ಟು 3-4 ಏರಿಯಾಗಳಲ್ಲಿ ರಾಜಾರೋಷವಾಗಿ ಮಾರಕಾಸ್ತ್ರಗಳ ಜೊತೆ ಆರೋಪಿಗಳು ಓಡಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಗಸ್ತು ಎಲ್ಲಿ ಹೋಗಿದೆ ರಾಜಧಾನಿಯಲ್ಲಿ ಅನ್ನೋ ಒಂದು ಪ್ರಶ್ನೆಯನ್ನಿತ್ತು. ಇದಕ್ಕೆ ಪಶ್ಚಿಮ ವಿಭಾಗದ ಅಡಿಷನಲ್ ಕಮಿಷನರ್ ಆಗಿರ್ತಕ್ಕಂಥ ವಿಕಾಸ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಕೆಲವು ಠಾಣೆಗಳಲ್ಲಿ ASI ನೇತೃತ್ವದಲ್ಲಿ ರಾತ್ರಿ ಪಾಳಿಯ ಗಸ್ತು ನಿರ್ವಹಣೆ ಆಗ್ತಾ ಇದೆ. ಈ ರೀತಿಯಾಗಿ ಆಗಬಾರ್ದು. PSI ಒಂದು ರಾತ್ರಿ ಗಸ್ತಿನ ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಯಾವುದೇ ಠಾಣೆಯಲ್ಲಿ PSIಗಳ ಸಂಖ್ಯೆ ಕೊರತೆ ಇದ್ರೆ ಪಕ್ಕದ ಠಾಣೆಯ PSIಗಳನ್ನು ರಾತ್ರಿ ಗಸ್ತಿಗೆ ಆ ಠಾಣೆಗೆ ನಿಯೋಜನೆ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಈ ಒಂದು ಪೊಲೀಸರ ಬೇಜವಾಬ್ದಾರಿತನ ಮತ್ತು ರಾತ್ರಿ ವೇಳೆಯಲ್ಲಿ ಗಸ್ತು ಇಲ್ಲದೆ ತಿರುಗಾಡ್ತಾ ಗಸ್ತು ಇಲ್ಲದೇನೆ ಈ ರೀತಿಯ ಪುಂಡಾಟಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಸದ್ಯಕ್ಕೆ ಪೊಲೀಸ್ ಇಲಾಖೆ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ರೌಡಿಗಳ ಅಟ್ಟಹಾಸಕ್ಕೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಅಂತ ಸಿಲಿಕಾನ್ ಸಿಟಿಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿಬಿಟ್ಟಿದೆ ಅಂತ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ್ದೆ ತಡ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ನಮ್ಮ ಸುದ್ದಿಯ ಇಂಪ್ಯಾಕ್ಟ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. KR-ಪುರ ಫ್ಲೈಓವರ್ ಮೇಲೆ ಲಾಂಗ್ ಡ್ರೈವ್ ಮಾಡಿದ್ರಲ್ಲ ಪುಡಿ ರೌಡಿಗಳು, ಅವರ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮಧ್ಯರಾತ್ರಿ ಪುಂಡಾಟ ಮೆರೆದವರು ಅರೆಸ್ಟ್ ಆಗಿದ್ದಾರೆ. ಲಾಂಗು ಮಚ್ಚು ಹಿಡ್ಕೊಂಡು ಶೋ ಕೊಟ್ಟ 11 ಜನರ ಬಂಧನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪೊಲೀಸರಿಂದ ಆರೋಪಿಗಳ ಬಳಿ ಇದ್ದ 7 ಬೈಕ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ. DJ-ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಆರೋಪಿಗಳನ್ನ ಬಂಧಿಸಿದ್ದಾರೆ. 11 ಜನ ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಬೈಕ್ ವಿಲ್ಲಿಂಗ್ ಮಾಡ್ತಾ ಶಾಕ್ ಕೊಟ್ಟಂತಹ ಆರೋಪಿಗಳ ಬಂಧನ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದೆ ತಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ರಾತ್ರಿ ಪಾಳಿಯಕ್ಕೆ PSI ಉಸ್ತುವಾರಿಯಲ್ಲಿ ಗಸ್ತಿಗೆ ಸೂಚನೆ ಕೊಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ASI ಸರಿಯಾದ ರೀತಿಯಲ್ಲಿ ರಾತ್ರಿ ಪಾಳ್ಯ ನಿರ್ವಹಿಸಬೇಕು. ರಾತ್ರಿ ಸಬ್ ಇನ್ಸ್ಪೆಕ್ಟರ್ ಉಸ್ತುವಾರಿ ನೇಮಿಸೋದಕ್ಕೆ ಸೂಚನೆ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪಶ್ಚಿಮ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಇದು. ರಾತ್ರಿ ಗಸ್ತು ಹೆಚ್ಚು ಮಾಡಿದ್ದೀವಿ ಅಂತ ಕೂಡ ಈ ಹಿಂದೆ ಪೊಲೀಸ್ ಇಲಾಖೆ ಹೇಳ್ಕೊಂಡಿತ್ತು. ಆದರೆ ಎಲ್ಲಿ ಗಸ್ತಿದೆ ಅನ್ನೋದು ನಮ್ಮ ಬಹುದೊಡ್ಡ ಪ್ರಶ್ನೆಯಾಗಿತ್ತು. ಕಾರಣ ರಾತ್ರೋರಾತ್ರಿ ಪುಡಿ ರೌಡಿಗಳು ರಸ್ತೆಗಿಳಿತಾರೆ, ಅಟ್ಟಹಾಸ ಮೆರಿತಾರೆ ಅಂದ್ರೆ ಎಲ್ಲಿದೆ ನಿಮ್ಮ ಗಸ್ತು? ಒಂದ್ ಏರಿಯಾ ಬಿಟ್ಟು ಮತ್ತೊಂದು ಏರಿಯಾದಲ್ಲಾದ್ರೂ ಇದ್ದಾರಾ ಅಂದ್ರೆ ಇಲ್ಲ. 3-4 ಏರಿಯಾಗಳು ಪುಡಿ ರೌಡಿಗಳು ಹೀಗೆ ಅಲ್ದಾಡ್ತಾ ಇದ್ರು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ರಾತ್ರಿ ಪಾಳ್ಯದಲ್ಲಿದ್ದಂತಹ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿರಬೇಕು. ಅದು ಕೂಡ PSI ಉಸ್ತುವಾರಿಯಲ್ಲೇ ಗಸ್ತಾಗಬೇಕು ಅನ್ನುವಂಥ ಸೂಚನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈ ಹಿಂದೆ ಕೂಡ ಪೊಲೀಸ್ ಇಲಾಖೆ ಈ ಬೈಕ್ ವಿಲ್ಲಿಂಗ್ ಮಾಡೋದು, ರಾತ್ರಿ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೊಂಡು ತಲವಾರ್ ಇಟ್ಕೊಂಡು ಓಡಾಡೋದು ಏನು? ತಲವಾರ್ ಇಟ್ಕೊಂಡು ಹಿಂಗೆ ಫುಲ್ ದೊಡ್ಡ ತಲವಾರ ವಿಜುವಲ್ ಹಾಕಿ ನೆನ್ನೆ ತಲವಾರದೊಂದು ಇತ್ತಲ್ಲ, ಅದು ಇಟ್ಕೊಂಡು ಓಡಾಡೋದು. ಆಮೇಲೆ ಯಾರು ಹೇಳೋರು ನೋಡಿ ಹಿಂಗೆ ನೋಡಿ. ಇದನ್ನೇನ್ ಮಾಡ್ಬೇಕು ಪೊಲೀಸರು? ಅಲ್ಲೇ ಡಿಮ್ ರಾತ್ರಿ ಗಸ್ತಿ ಇರಬೇಕಾಗಿತ್ತು, ಬಟ್ ಯಾರು ಇಲ್ಲ. ಯಾವನು? ಆಮೇಲೆ ನಿಮಗೆ ಬೈಕ್ ಅಂತೆ ಮತ್ತೊಂದಂತೆ ಏನು ಪಾರ್ಟಿ ಮಾಡ್ಲಿಕ್ಕೆ ಕೊಟ್ಟಿರೋದು ಪೊಲೀಸರಿಗೆ? ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದು ಎಣ್ಣೆಮರಿ ಕಟ್ಟಿರ್ಬೋದು. ಧೈರ್ಯ ಹೆಂಗ್ರಿ ಬಂತು ಅವರಿಗೆ? ಅದು ಹೆಲ್ಮೆಟ್ ಹಾಕದೆ ಉಳಿದದಕ್ಕೆಲ್ಲ ಪೊಲೀಸರು ಹಿಂಗೆ ಸರ್ಕಸ್ ಎಲ್ಲ ಮಾಡಿ ಹೆಲ್ಮೆಟ್ ಹಾಕಿಲ್ಲ, ಅದಾಕಿಲ್ಲ. ಅದು ಮೈಸೂರಲ್ಲಿ ಒಂದು ಫ್ಯಾಮಿಲಿಯನ್ನೇ ಕೊಂದಾಕ್ಬಿಟ್ರು. ಸಂಚಾರಿ ನಿಯಮ ಉಲ್ಲಂಘನೆ ಅಂತೇಳಿ. ಇಲ್ಲಿ ತಲವಾರ ಹಾಕಿದಾಗ ಏನು ಸತ್ತೋಗ್ಬಿಟ್ಟಿದ್ರೆ ನೀವು ಪೊಲೀಸರೆಲ್ಲ? ಎಲ್ಲ ಪಾಪ ಎಗ್ ರೈಸ್ ಮಾರೋರ ಹತ್ರ, ಗೂಡಂಗಡಿಯವ್ರ ಹತ್ರ, ಹೂ ಮಾರೋರ ಹತ್ರ ದುಡ್ಡು ಕೇಳೋದಾಗುತ್ತಲ್ಲ ನಿಮ್ಮ ಜೀವನ. ಅಥವಾ ನಾವೆಲ್ಲ ಸುದ್ದಿ ಮಾಡಿದ್ರೆ ನಮಗೆ ವಿಡಿಯೋಗೆ ಸಿಗುತ್ತೆ, ನಿಮ್ಗೆ ಸಿಗಲ್ವಾ? ಆ ಬೈಕಲ್ಲಿ ಹೋಗ್ತಾ ಇರ್ತೀರಿ, ಹೊಯ್ಸಳ ಬೈಕು, ಹೊಯ್ಸಳ ಕಾರು, ಮತ್ತೊಂದು ಜೀಪು ಅಂತೇಳಿ ಪದೇ ಗ್ರೀನ್ ಕಾರು, ಮತ್ತೊಂದು ಎಲ್ಲ ಪಿಂಕ್ ಇದೆಲ್ಲ ಆನ್ಸೆನ್ಸ್ ಬಂದು ಒಂದು ಮಿತಿ ಮೀರಿ ಒಂದು ಸಿಟಿಗಳಲ್ಲಿ ಈ ಥರ ಮಿತಿ ಮೀರಿದ್ರೆ ಹೆಂಗೆ ರೀತಿ? ದಯಾನಂದ್ ಕಮಿಷನರ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ಕೇರೆ ಮಾಡ್ತಾ ಇಲ್ಲ ಅಂತ ಲೆಕ್ಕ. ನಿಮ್ಮ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಒಂದು ಮೀಟಿಂಗ್ ಮಾಡಿಸಿ ಕೇವಲ ದೊಡ್ಡ ರೌಡಿಗಳನ್ನು ಕರೆದು ಪ್ಯಾರೇಡ್ ಎಲ್ಲ ಮಾಡ್ತಾ ಇದ್ದು ಎಲ್ಲ ನಿಂತೋಗ್ಬಿಡ್ತಾ? ಆಮೇಲೆ ಗೃಹ ಸಚಿವರು ನಿಮ್ಗೆ ಆಗೋದಿಲ್ಲ ಅಂತಂದ್ರೆ ಹೇಳಿ, ಅಲ್ಲಿ ತುಂಬ ಜನ ಇದ್ದಾರೆ, ಅಲ್ಲಿ
ಅಲೋಕ್ ಕುಮಾರ್ ಅಂತವ್ರು ಇದ್ದಾರೆ, ಆಮೇಲೆ ಯಾರು ರವಿಕಾಂತೇಗೌಡ್ರು ಅಂತವ್ರು ಇದ್ದಾರೆ, ಸಂದೀಪ್ ಪಾಟೀಲ್ ಅಂತವ್ರು ಇದ್ದಾರೆ. ಹರಿಶೇಖರನ್ ಇದ್ದಾರೆ. ಇವ್ರು ಕೊಟ್ಟು ನೋಡಿ ಇವ್ರಿಗೆ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈ ಹಿಂದೆ ಕೂಡ ಗಸ್ತು ಹೆಚ್ಚು ಮಾಡಿದ್ದೀವಿ, ಆ ಮೂಲಕ ಕ್ರಮ ಕೈಗೊಳ್ತೀವಿ ಅಂದಿದ್ರು, ಬಟ್ ಎಲ್ಲೂ ಕೂಡ ಅದು ಕಾಣಿಸ್ತಿಲ್ಲ. ಈಗ ಏನ್ ಚೇಂಜಸ್ ಆಗಿದೆ ಈ ಕ್ರಮದ ಭರವಸೆಯಲ್ಲಿ? ಶ್ರುತಿ, ಏನು ಮೊದಲನೇದಾಗಿ ನಿನ್ನೆ ಆ ಒಂದಷ್ಟು ಜನ ಆರೋಪಿಗಳು ಬೈಕ್ಗಳಲ್ಲಿ ಲಾಂಗ್ಗಳನ್ನ ಹಿಡಿದುಕೊಂಡು ರಸ್ತೆಗಳಲ್ಲಿ ತಿರುಗಾಡ್ತಾ ಇದ್ರು, ಕೆಲವರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರು. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಮೊದಲನೇದಾಗಿ ಈ ಬಗ್ಗೆ ಡಿಜೆಹಳ್ಳಿ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ 11 ಜನ ಆರೋಪಿಗಳನ್ನ ಬಂಧಿಸಿ ಅವ್ರ ಮೇಲೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ FIR ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ 7 ಬೈಕ್ಗಳನ್ನ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ ಅಂತೇಳಿ ಈಗಷ್ಟೇ ಪೂರ್ವ ವಿಭಾಗದ DCP ದೇವರಾಜ್ ಅವರು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್. ಆದರೆ ಏನು ರಾತ್ರಿ ಗಸ್ತಿನ ಬಗ್ಗೆ ಒಂದು ದೊಡ್ಡ ಮಟ್ಟದ ಪ್ರಶ್ನೆಯನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಎತ್ತಿತ್ತು. ಯಾಕಂತಂದ್ರೆ ಇಷ್ಟು 3-4 ಏರಿಯಾಗಳಲ್ಲಿ ರಾಜಾರೋಷವಾಗಿ ಮಾರಕಾಸ್ತ್ರಗಳ ಜೊತೆ ಆರೋಪಿಗಳು ಓಡಾಡುವಂಥ ಸಂದರ್ಭದಲ್ಲಿ ಪೊಲೀಸ್ ಗಸ್ತು ಎಲ್ಲಿ ಹೋಗಿದೆ ರಾಜಧಾನಿಯಲ್ಲಿ ಅನ್ನೋ ಒಂದು ಪ್ರಶ್ನೆಯನ್ನಿತ್ತು. ಇದಕ್ಕೆ ಪಶ್ಚಿಮ ವಿಭಾಗದ ಅಡಿಷನಲ್ ಕಮಿಷನರ್ ಆಗಿರ್ತಕ್ಕಂಥ ವಿಕಾಸ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ಕೆಲವು ಠಾಣೆಗಳಲ್ಲಿ ASI ನೇತೃತ್ವದಲ್ಲಿ ರಾತ್ರಿ ಪಾಳಿಯ ಗಸ್ತು ನಿರ್ವಹಣೆ ಆಗ್ತಾ ಇದೆ. ಈ ರೀತಿಯಾಗಿ ಆಗಬಾರ್ದು. PSI ಒಂದು ರಾತ್ರಿ ಗಸ್ತಿನ ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಯಾವುದೇ ಠಾಣೆಯಲ್ಲಿ PSIಗಳ ಸಂಖ್ಯೆ ಕೊರತೆ ಇದ್ರೆ ಪಕ್ಕದ ಠಾಣೆಯ PSIಗಳನ್ನ ರಾತ್ರಿ ಗಸ್ತಿಗೆ ಆ ಠಾಣೆಗೆ ನಿಯೋಜನೆ ಮಾಡಬೇಕು ಅಂತೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಈ ಒಂದು ಪೊಲೀಸರ ಬೇಜವಾಬ್ದಾರಿತನ ಮತ್ತು ರಾತ್ರಿ ವೇಳೆಯಲ್ಲಿ ಗಸ್ತು ಇಲ್ಲದೆ ತಿರುಗಾಡ್ತಾ ಇರ್ತಕ್ಕ ಗಸ್ತು ಇಲ್ಲದೇನೆ ಈ ರೀತಿಯ ಪುಂಡಾಟಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಸದ್ಯಕ್ಕೆ ಪೊಲೀಸ್ ಇಲಾಖೆ ನಮ್ಮ ವರದಿಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.